ನೋಡಿ ಎಲ್ಲರೂ ನಮ್ಮ ಮಮ್ಮಿ ಹೋಳಿಗೆ ಅಂದರೆ ಒಬ್ಬಟ್ಟು ತಟ್ಬಿಟ್ಟು ರೆಡಿ ಇಟ್ಟಿದ್ದಾರೆ. ಆ್ಯಕ್ಚುಲಿ ನನಗಿದು ಮಾಡೋದಕ್ಕೆ ಬರಲ್ಲ, ಬಟ್ ಮಮ್ಮಿ ಮಾಡಿಕೊಟ್ಟಿದ್ದಾರೆ. ಅದೇ ನಮ್ಮ ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬದ ಸ್ಪೆಷಲ್. ಸೊ ಹಂಚು ಕಾದಿದೆ, ಇವಾಗ ಹಂಚಲ್ಲಿ ಹಾಕಕ್ಕೆ ಹೋಗ್ತಾಯಿದ್ದೀನಿ. ಟಂಟಡನ್, ಒಬ್ಬಟ್ಟು ರೆಡಿ. ನೋಡಿ ನಮ್ಮ ಮಮ್ಮಿ ಒಬ್ಬಟ್ಟು ತೀಡ್ತಾ ಇದ್ದಾರೆ. ಆದರೆ ಏನು ಹೇಳ್ತಾರೋ ಗೊತ್ತಿಲ್ಲ, ತಟ್ತಾ ಇದ್ದಾರೆ. ಮೇಲೆ ಒಂದು ಕವರ್ ಹಾಕಿ ಈ ಥರ ತಟ್ಕೋಬೇಕು, ಈಸಿ ಆಗುತ್ತೆ, ಜಲ್ದಿ ಈಜುತ್ತೆ ಹೋಳಿಗೆ. ಕೆಲವೊಂದು ಕಡೆ ಹೋಳಿಗೆನೂ ಅಂತಾರೆ, ಕೆಲವೊಂದು ಕಡೆ ಒಬ್ಬಟ್ಟು ಅಂತಾರೆ, ಬಟ್ ನಾವು ಒಬ್ಬಟ್ಟು ಅಂತ ಹೇಳ್ತೀವಿ. ಹೋಳಿಗೆ ದಾವಣಗೆರೆ ಧಾರವಾಡ ಸೈಡ್ ಹೋಳಿಗೆ, ಬೆಂಗಳೂರು ಸೈಡ್ ಒಬ್ಬಟ್ಟು. ಅನ್ನೋದು ಮಮ್ಮಿ ಇದು ತಿರುಗಿಸಾಕ್ಲಾ? ಫ್ಲೇಮು ಲೋ ಅಲ್ಲೇ ಇಟ್ಕೋಬೇಕಾ? ಇಲ್ಲಾಂದರೆ ಸೀದೋಗುತ್ತೆ ನೋಡಿ. ವಾವ್, ಟೆಂಪ್ಟಿಂಗ್ ಆಗಿದೆಯಲ್ಲ. ಇದಕ್ಕೆ ತುಪ್ಪ ಹಾಲು ಹಾಕ್ಕೊಂಡು ಈ ಅಮ್ಮನಿಗೆ ತುಪ್ಪ ಹಾಕಿ ನೈವೇದ್ಯ ಮಾಡಬೇಕು. ನನಗದು ಮುಟ್ಟಕ್ಕೆ ಭಯ ಆಗುತ್ತೆ, ಅದಕ್ಕೆ ನಾನು ಮಾಡ್ತಾಯಿಲ್ಲ, ಅಮ್ಮನೇ ಮಾಡ್ತಾ ಇದ್ದಾರೆ ಎಲ್ಲನೂ. ಏನಿಲ್ಲ, ಹಂಚು ಕಾದ್ಬಿಟ್ರೆ ಅದಾಗದೇ ಇದಾದ್ಮೇಲೆ ಬಂದ್ಬಿಡುತ್ತೆ. ಅದರ ಇದು ಸರಿಯಾಗಿರಬೇಕು, ಹದ ಹೋಳಿಗೆ ಹದ, ಬೇಳೆ ಹಿಟ್ಟಿನ ಹದ ಸರಿ ಇದ್ದುಬಿಟ್ರೆ ಹೋಳಿಗೆ ಚೆನ್ನಾಗಿ ಬರುತ್ತೆ ನೋಡಿ ಅಂತ. ನನ್ನ ಮ್ಯಾರೇಜ್ ಆಗಿಬಿಟ್ಟು 8 ಇಯರ್ಸ್ ಆಯಿತು, ಬಟ್ ಯಾವತ್ತೂ ಹೋಳಿಗೆ ಮಾಡಿಲ್ಲ. ಇದೇ ಫಸ್ಟ್ ನನ್ನ ಮನೇಲಿ ಮಮ್ಮಿ ಬಂದಿರೋದಕ್ಕೆ ಮಾಡ್ತಾ ಇರೋದು. ಈಗಿದು ಆಗಿದೆಯಾ ಮಮ್ಮಿ? ಈಗಿದಾಗಿದೆ, ತೆಗಿತಾ ಇದ್ದೀನಿ. ಇನ್ನೊಂದು ಹೋಳಿಗೆನ ಹಾಕ್ಕೊಳ್ಳೋಣ. ನೋಡಿ, ಈ ಥರ ಫೋಲ್ಡ್ ಮಾಡಿ ಪಕ್ಕದಲ್ಲಿ ಇಟ್ಕೊಂಡಿದ್ದಾರೆ ಮಮ್ಮಿ. ಇನ್ನೊಂದು ಈ ಥರ ಹಾಕ್ತಾ ಇದ್ದಾರೆ. ಇದರಲ್ಲಿ ಆಯಿಲ್ ಹಾಕೋದಕ್ಕೆ ಅಷ್ಟೇ ಫ್ರೆಂಡ್ಸ್. ಹೋಳಿಗೆ ಹೋಳಿಗೆ ಆದಮೇಲೆ ನೈವೇದ್ಯ ಮಾಡಿಬಿಟ್ಟು ಅಮ್ಮನಿಗೆ ಪಂಚಾರತಿ, ಅಂದರೆ ತುಪ್ಪದಲ್ಲಿ ಅಮ್ಮ ಕಡಲೆ ಬತ್ತಿ ರೆಡಿ ಮಾಡ್ಕೊಂಡಿದ್ದಾರೆ, ಅದರಲ್ಲಿ ಪಂಚಾರತಿ ಮಾಡಬೇಕು. ಎಲ್ಲ ನೈವೇದ್ಯ ಪಂಚಾರತಿ ಹಬ್ಬ ಸಾಯಂಕಾಲ ಮುತ್ತೈದರಿಗೆ ಬಾಗಿನ ಕೊಡೋದು. ನೋಡಿ ಮಮ್ಮಿ ಉಪ್ತಾ ಇದೆ ಇದನ್ನು. ಹಿಟ್ಟು ಚೆನ್ನಾಗಿ ನೆಂದಿದ್ರೆ ಈ ಥರ ಹೋಳಿಗೆ ಉಬ್ಬುತ್ತೆ. ನಾನು ಮಾಡದೇ ಇರೋ ಡಿಶ್ ಅಂದರೆ ಇದೇ ಫ್ರೆಂಡ್ಸ್, ಹೋಳಿಗೆ. ಇದೂ ಆಗಿದೆ.
ತೋರಿಸಿ